ದರ್ಶನ್ಗೆ ಡಿ ಬಾಸ್ ಅಂತ ಹೇಳಿ ಕೊಟ್ಟಿರುವಂತಹ ಬಿರುದು ಇಡೀ 6.5 ಕೋಟಿ ಜನ ಕೊಟ್ಟಿರುವಂತಹ ಬಿರುದ ಅದು. 4-5 ಜನ ಅಭಿಮಾನಿಗಳು ಮಾತ್ರ ಕೊಟ್ಟಿರುವಂತಹ ಬಿರುದದು ಡಿ ಬಾಸ್. 6.5 ಕೋಟಿ ಜನ ಏನಾದ್ರೂ ಅಂಥದ್ದೊಂದು ಬಿರುದನ್ನೇನಾದ್ರೂ ಕೊಟ್ಟಿದ್ದಾರಾ ಅಂತ ಹೇಳಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕೇಳ್ತಾ ಇದ್ದಾರೆ. ಡಿ ಬಾಸ್ ಬಿರುದನ್ನ ಕೊಟ್ಟಿದ್ಯಾರು? 4-5 ಜನ ಅಭಿಮಾನಿಗಳು ಸೇರಿ ಕೊಟ್ಟಿರುವಂತಹ ಬಿರುದದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಿಎಂ ಎಚ್.ಡಿ.ಕೆ ಟಾಂಗ್ ಕೊಡ್ತಾ ಇದ್ದಾರೆ. ನನ್ನ ಮಗನಿಗೂ ಯುವರಾಜ ಅಂತ ಹೇಳಿ ಬಿರುದು ಕೊಟ್ಟಿದ್ದಾರೆ. ಅವನೇನು ಯುವರಾಜನ? ಯಾರೋ 4 ಮಂದಿ ಅಭಿಮಾನಿಗಳು ಬಿರುದು ಕೊಟ್ಟಿರೋದು. ಹಾಗಂತ ನಾವು ಏನೋ ದೊಡ್ಡದಾಗಿ ಮೆರೆಯೋಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಸಿಎಂ ಎಚ್.ಡಿ.ಕೆ ಕೇಳ್ತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಿಎಂ ಎಚ್.ಡಿ.ಕೆ ಕೊಟ್ಟಿರುವಂತಹ ಟಾಂಗ್ ಇದು. ಕೊಟ್ಟಿರೋ ಬಿರುದು ಯಾರೋ 4-5 ಜನ ಅಭಿಮಾನಿಗಳು ಬಿರುದು ಕೊಟ್ಟಿರ್ತಾರೆ. ಅದನ್ನೇ ದೊಡ್ಡ ಸಾಧನೆ ಅಂತ ಹೇಳಿ ಮೆರೆಯೋದಿದೆಯಲ್ಲ, ಅದು ತಪ್ಪು. ನನ್ನ ಮಗನಿಗೂ ಕೂಡ ಯುವರಾಜ ಅಂತ ಹೇಳಿ ಬಿರುದು ಕೊಟ್ಟಿದ್ದಾರೆ. ಅವನೇನು ಯುವರಾಜನ ಅಂತ ಹೇಳಿ ಸಿಎಂ ಪ್ರಶ್ನೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಡಿ ಬಾಸ್ ಅನ್ನುವಂಥ ಬಿರುದು ಕೊಟ್ಟಿರೋದು 6.5 ಕೋಟಿ ಜನ ಅಲ್ಲ, 4-5 ಜನ ಅಂತ ದರ್ಶನ್ಗೆ ಟಾಂಗ್ ಕೊಟ್ಟರು. ಕೊಟ್ಟಿರೋದ ದೇಶದ 6.5 ಕೋಟಿ ಜನ ಕೊಟ್ಟಿರೋದ, 6.5 ಕೋಟಿ ಜನ ಕೊಟ್ಟಿರೋದಲ್ಲ, ಯಾರೋ 4 ಜನ ಅಭಿಮಾನಿಗಳು ಕೊಟ್ಕೊಂಡಿರ್ತಾರೆ. ಈಗ ನನ್ನ ಮಗನಿಗೂ ಯುವರಾಜ ಅಂತ ಏನೋ ಮಾಡ್ಕೊಂಡಿಲ್ವಾ? ಯುವರಾಜ್ ನಾವು ನನ್ನ ಮಗನೂ ಸಿನಿಮಾದಲ್ಲಿ ಅವನಿಗೂ ಯಾರೋ ಕೊಟ್ಕೊಂಡವ್ರೆ 4 ಜನ. ಹಂಗಂತ ಹೇಳ್ಬಿಟ್ಟು ನಾವೇನೋ ಇದಾಗೋಗಿದ್ದೀವಿ ಅಂತ ಮೆರೆಯೋಕ್ಕಾಯ್ತು ಅವೆಲ್ಲ ಉತ್ತರ. ಸರ್, ಅಂಬರೀಷ್ ಅವ್ರ ಹೆಸರು ಹೇಳಿದೆ ಸಿಎಂ ಪ್ರಚಾರ ಮಾಡಲಿ ಅಂತ ಸುಮಲತಾ ಅವ್ರು ಹೆಸರು ಹೇಳ್ಕೊಂಡು ಹೋಗಿರೋದು, ಹೆಸರು ಅವ್ರು ಉಪಯೋಗ ಮಾಡ್ಕೊಂಡಿರೋದು. ನಾನು ಎಲ್ಲೋ ಅಂಬರೀಷ್ ಹೆಸರನ್ನೇ ಹೇಳ್ತಾ ಇಲ್ವಲ್ಲ, ನನ್ನ ದುಡಿಮೆ ಮೇಲೆ ಮತ್ತೆ ಕೇಳ್ತಾ ಇಲ್ಲ. ಮೊನ್ನೆ ಪ್ರಚಾರದಲ್ಲಿ ಅಂಬರೀಷ್ ಶಾಂತಿ ಸಿಗುತ್ತೆ ನೀವು ಅವ್ರಿಗೆ ಗೆಲ್ಲಿಸಿದ್ರೆ ಅಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿ ಜೊನಾಗಿದ್ದಾರೆ. ಜಗದೀಶ್, ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಸಿನಿಮಾದವರಿಗೆ ಬಿರುದು ಕೊಟ್ಟ ತಕ್ಷಣ ದೊಡ್ಡದೇನೋ ಸಾಧನೆ ಮಾಡಿರೋ ರೀತಿನ ಡಿ ಬಾಸ್ ಅಂದ್ರೆ 6.5 ಕೋಟಿ ಜನ ಕೊಟ್ಟಿರೋ ಬಿರುದ ಅಂತ ಕೇಳ್ತಿದ್ದಾರೆ. ಈ ಏನೆಲ್ಲ ಮಾತಿನ ಸಮರಗಳು ನಡೀತಾ ಇದೆ ಅಲ್ಲಿ ಜಗದೀಶ್? ಆನಂದ್, ಈಗಾಗಲೇ ಮಂಡ್ಯ ರಾಜಕೀಯ ಕಣದಲ್ಲಿ ಯಾವಾಗ ದಿ ಬಾಸ್ ಅಂದ್ರೆ ದರ್ಶನ್ ಅವರು ಮತ್ತೆ ಯಶ್ ಅವರು ಇಬ್ಬರ ಹೆಸರನ್ನ ಕೇಳಿ ಬರ್ತಾ ಇತ್ತು, ಯಾವಾಗ ಅವರು ಸುಮಲತಾ ಪರವಾಗಿ ಪ್ರಚಾರಕ್ಕೆ ಬರ್ತಾರೆ ಅಂತ ಗೊತ್ತಾಯ್ತು, ಅವಾಗಿಂದಲೂ ಸಹಿತ ದರ್ಶನ್ ಮೇಲೆ ಏನಂತಂದ್ರೆ ಸಿಎಂ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ಮಾಡ್ತಾನೆ ಇದ್ದಾರೆ. ಇದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ದಿ ಬಾಸ್ ಅನ್ನೋ ವಿಚಾರವಾಗ್ಲೂ ಸಹಿತ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಈ ಬಗ್ಗೆ ಏನಂದ್ರೆ ಸ್ವತಃ ದರ್ಶನ್ ಹೇಳಿರುವಂತದ್ದು ಏನಂದ್ರೆ ದಿ ಬಾಸ್ ಅಂತ ಕೊಟ್ಟಿರುವಂತದ್ದು ಅಭಿಮಾನಿಗಳು ಕೊಟ್ಟಿರುವಂತಹ ಭಿಕ್ಷೆ. ಆ ಭಿಕ್ಷೆಗೆ ಏನಂದ್ರೆ ಸಮರ್ಪಕವಾಗಿ ನಾನು ಇದೀನಿ ಅಂತ ತಿಳ್ಕೊಂಡು ಜನ ಆ ರೀತಿಯಾಗಿ ಕರೀತಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಸಹಿತ ದಿ ಬಾಸ್ ಅಂತ ಕರೀರಿ ಅಂತ ಹೇಳಿರ್ಲಿಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ ಇವತ್ತು ಬೆಳಗ್ಗೆ. ಅದಕ್ಕೆ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಜೆಪಿ ನಗರದ ಅವರ ಮನೆಯಲ್ಲಿ ಏನಂತಂದ್ರೆ ಮನೆಯಿಂದ ಹೊರಡಬೇಕಾದ್ರೆ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಸಹಿತ ದರ್ಶನ್ ಅವರಿಗೆ 6.5 ಕೋಟಿ ಜನರು ಕೊಟ್ಟಿರುವಂತಹ ಬಿರುದಲ್ಲ ದಿ ಬಾಸ್ ಅನ್ನುವಂಥದ್ದು. ಕೇವಲ ಯಾರೋ 4 ಜನ ದಿ ಬಾಸ್ ಅಂತ ಹೆಸರು ಕರೀತಾರೆ, ಹಾಗಂದ ತಕ್ಷಣ ಅವರು ದಿ ಬಾಸ್ ಆಗ್ಬಿಡ್ತಾರ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಸಹಿತ ಯುವರಾಜ ಅಂತ ಕರೀತಾರೆ, ಹಾಗಂದ ತಕ್ಷಣ ಅವರು ಯುವರಾಜ ಆಗ್ಬಿಟ್ರ ಅನ್ನೋ ಒಂದು ಪ್ರಶ್ನೆನೂ ಸಹಿತ ಮಾಡ್ತಾರೆ. ಅಂದ್ರೆ ದರ್ಶನ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಂಪ್ಯಾರಿಸನ್ ಮಾಡಿ ಹೇಳುವಂತದ್ದು ಸಿಎಂ ಕುಮಾರಸ್ವಾಮಿ ಅವರು. ನೇರವಾಗಿ ಏನಂತಂದ್ರೆ ದರ್ಶನ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಪ್ರಚಾರ ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಹೊಡ್ತಾ ಏನಂತಂದ್ರೆ ಈಗಾಗಲೇ ಕೊಟ್ಟಿರುವಂತದ್ದು. ಮತ್ತೆ ಅವರು ಪ್ರಚಾರಕ್ಕೆ ಬಂದ್ರೆ ಆ ದಿ ಬಾಸ್ ಅನ್ನೋ ಒಂದು ಸಂಪೂರ್ಣವಾದಂತಹ ಒಂದು ಹೋಲ್ಡ್ ಏನಿದೆ ಅದರ ಮೇಲೆ ನಂತರ ಪರಿಣಾಮ ಬೀರುತ್ತೆ ಅಂತ ಈ ಮೂಲಕವಾಗಿ ನೇರವಾಗಿ ದರ್ಶನ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಆನಂದ್, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಇವಿಷ್ಟು ವಿಚಾರಗಳು ಬಂದು ಹೋಗ್ತಾ ಇದೆ ಮಂಡ್ಯ ಚುನಾವಣಾ ಕಣದಲ್ಲಿ. ಯಾರ್ಯಾರು ಬಿರುದನ್ನ ಕೊಟ್ಟಿರುವಂತಹ ಬಿರುದು ಬಾವಲೆಗಳೇನೋ ದೊಡ್ಡದ, ಕೊಟ್ಟಿರುವಂತಹ ಬಿರುದುಗಳನ್ನ ಇಟ್ಕೊಂಡು ನಾವೇನೋ ದೊಡ್ಡ ಸಾಧಿಸಿದ್ವಿ ಹೀಗೆ ಹೋಗೋದಿದೆಯಲ್ಲ, ಮೆರೆಯೋದಿದೆಯಲ್ಲ, ಅದು ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ. ಇವತ್ತು ದರ್ಶನ್ ಹೇಳ್ತಾ ಇದ್ರು, ಇಲ್ಲ ಬಿರುದು ಕೊಟ್ಟಿರೋದು ಅಭಿಮಾನಿಗಳು ಕೊಟ್ಟಿರುವಂಥ ಭಿಕ್ಷೆ ಇದು ಡಿ ಬಾಸ್ ಅನ್ನುವಂಥದ್ದು, ಅದಕ್ಕೆ ಟಾಂಗ್ ಕೊಡುವಂಥ ಕೆಲಸವನ್ನ ಕುಮಾರಸ್ವಾಮಿ ಮಾಡಿದ್ರು. ಅದೇ ದೊಡ್ಡ ಬಿರುದ, ಇಡೀ 6.5 ಕೋಟಿ ಜನ ಕೊಟ್ಟಿರುವಂಥ ಬಿರುದ ಅದು. ನನ್ನ ಮಗನಿಗೂ ಕೂಡ ಯುವರಾಜ ಅಂತ ಹೇಳಿ ಬಿರುದು ಕೊಟ್ಟಿದ್ದಾರೆ. ಆ ಕೊಟ್ಟಿರುವಂಥ ಬಿರುದು ಇದೆಯಲ್ಲ, ಅದನ್ನು ಇಟ್ಕೊಂಡು ಏನಾದರೂ ಮೆರೆಯೋದಕ್ಕೆ ಸಾಧ್ಯ ಆಗುತ್ತಾ? ಈ ಒಂದಷ್ಟು ಪ್ರಶ್ನೆಗಳನ್ನು ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಯಾವಾಗ ಸುಮಲತಾ ಅವರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಅಂತ ಹೇಳಿ ದರ್ಶನ್ ಹಾಗೂ ಯಶ್ ಹೋಗಿದ್ರು, ಅದಾದ ನಂತರದಲ್ಲಿ ನಡೆದಂಥ ಒಂದಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಎತ್ತುಗಳು ಅಂತಾಯಿತು, ಜೋಡೆತ್ತುಗಳು ಅಂತಾಯಿತು, ಬಂದಿರುವಂಥವರೆಲ್ಲರೂ ಕೂಡ ಕಳ್ಳೆತ್ತುಗಳು ಅಂತಾಯಿತು. ತದನಂತರದಲ್ಲಿ ಕುಮಾರಸ್ವಾಮಿ ಹಾಗೆ ಡಿ ಕೆ ಶಿವಕುಮಾರ್ ಅವರೇ ನಿಜವಾದ ಜೋಡೆತ್ತುಗಳು, ಈ ರೀತಿಯಾದಂತಹ ಮಾತುಗಳು ಕೂಡ ಕೇಳಿ ಬಂದು ಹೋದವು. ಇದಾದ ನಂತರದಲ್ಲಿ ಇವತ್ತು ದರ್ಶನ್ ಮಾತನಾಡಿದಂತಹ ಮಾತಿಗೆ ಕುಮಾರಸ್ವಾಮಿ ಟಾಂಗ್ ಕೊಡ್ತಾ ಇದ್ದಾರೆ. ಇವತ್ತು ನಿಮ್ಮಗಳ ಆಶೀರ್ವಾದದಿಂದ ಸುರೇಶ್ ಅವರು ಸ್ವಲ್ಪ
ಹೆಚ್ಚಿನ ಕೆಲಸವನ್ನು ಮಾಡ್ತಕ್ಕಂಥ ಆಸಕ್ತಿ ಇರತಕ್ಕಂಥವ್ರು ನೋಡ್ತಾ ಇದ್ದೇನೆ ನಾನು. ಈ ಒಂದು ಈ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಳಾಗಬೇಕು ಅಂತ ಹೇಳಿ ಹಲವಾರು ರೀತಿಯ ಯೋಜನೆಗಳಿಗೆ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಅವರ ಮನೋಭಾವಗಳನ್ನು ನಾನು ಗಮನಿಸಿದ್ದೇನೆ. ತಾವುಗಳು ಇವತ್ತು ದುಡಿಯುವ ಎತ್ತುಗಳನ್ನು ಉಳಿಸಬೇಕು. ನೀವು ಮೇವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ. ಯಾಕೆಂದ್ರೆ ಇವತ್ತು ಹಲವಾರು ಎತ್ತುಗಳು ಬರ್ತೀವಿ ಅಂತಾರೆ. ಆ ಎತ್ತುಗಳು ಬರ್ತಕ್ಕಂಥದ್ದು ಹೊರ ಒಳಗೆ ಬರಲ್ಲ. ನೀವು ಬೆಳೆದಂಥ ಬೆಳೆನ ಕದ್ದು ತಿಂದ್ಬಿಟ್ಟು ಹೋಗಕ್ಕೆ ಬರ್ತವೆ. ಅಂತ ಎತ್ತುಗಳನ್ನು ನೀವು ನಂಬೇಡಿ. ಹೇಳ್ತೀವಿ ಸರ್, ಕದ್ದು ಮುಚ್ಚಿ ಮಾಡ್ತೀವ, ಹೇಳ್ತೀವಿ, ಖಂಡಿತ ಹೇಳ್ತೀವಿ ಸರ್. ಈಗ ನಿಮ್ಮ ಮನೆ ಮೇಲೆ ಕಲ್ಲು ಬಿದ್ದಿರ್ತಕ್ಕಂಥ ಪ್ರಕರಣಕ್ಕೆ ರಿಯಾಕ್ಟ್ ಮಾಡಲಿಲ್ಲ, ಏನು ಅನ್ನಿಸ್ತು ಸರ್ ಆ ಘಟನೆ ಬಗ್ಗೆ? ಒಳ್ಳೆ ಸರಿ ಹೋಯ್ತಲ್ಲ, ಏನು ರಿಯಾಕ್ಟ್ ಮಾಡೋಣ ಅದಕ್ಕೆ? ಏನು ರಿಯಾಕ್ಟ್ ಮಾಡೋಣ ಹೇಳ್ತೀವಿ? ಅಲ್ಲ ಸರ್, ಅಂದ್ರೆ ಈಗ ರಾಜಕೀಯ ತಿರುವು ಪಡ್ಕೊಳ್ತಾ ರಾಜಕೀಯದ ಬರ್ತೀನಲ್ಲ ಸರ್, ಖಂಡಿತ ಮಾತಾಡ್ತೀವಿ ಸರ್. ಈಗ ಕುಮಾರಸ್ವಾಮಿ ಅವರು ಒಂದು ಜೋಡೆತ್ತುಗಳಲ್ಲ ಅನ್ನೋಂಥ ರೀತಿ ಕಳ್ಳೆತ್ತು ಅಂತ ಕಮೆಂಟ್ ಮಾಡಿ, ನೀವೀಗ ಇಲ್ಲಿಂದ ಹೇಳ್ತೀರಾ, ಇದನ್ನ ಎತ್ಕೊಂಡೋಗಿ ಅಲ್ಲಿ ಕೇಳ್ತೀರಾ, ಇದು ಯಾಕೆ ಸುಮ್ಮನೆ ಮಾಂಡವಳ್ಳಿ ಮಾಡ್ತೀರಾ? ಬಿಡಿ ಸರ್, ಮಾತಾಡ್ಲಿ, ನೋ ಪ್ರಾಬ್ಲಮ್. ಅವತ್ತು ಹೇಳಿದ್ವಲ್ಲ ನಾವು, ನಾನು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಈಗಲೂ ಅದನ್ನ ಹೇಳಿ ಸರ್. ಈಗ ಪ್ರಮುಖ ಅನ್ನುವಂಥದ್ದು ಅಭಿಮಾನಿಗಳು ಪ್ರೀತಿಯಿಂದ ಕೊಟ್ಟಿರೋ ಹೆಸರು. ಆ ಹೆಸರಿನ ಬಗ್ಗೆ ಕೆಲವು ಪ್ರಶ್ನೆಗಳು ಬಂದಾಗ ನಾವು ಇಟ್ಕೊಂಡಿದ್ದೇವೆ ಸರ್. ದರ್ಶನ್ ಅಂತ ಮನೇಲಿ ಇಟ್ರು ಸರ್, ಏನೋ ಎಲ್ರಿಗೂ ನಾನು ಸ್ಟಾರ್ ಪಟ್ಟ ಕೊಟ್ಟರು ಸರ್. ಅವಾಗ ಒಂದು ಚಾಲೆಂಜಿಂಗ್ ಸ್ಟಾರ್ ಕೊಟ್ಟರು ಸರ್. ಇವತ್ತು ದರ್ಶನ್ ಡಿ ಬಾಸ್ ಅಂತ ಕರೆಯೋದು ಅವರೇ ಸರ್. ಅವ್ರು ಕೊಟ್ಟಿರೋ ಪ್ರೀತಿಯ ಭಿಕ್ಷೆ ಸರ್, ಅದನ್ನ ಇಟ್ಕೊಂಡಿರ್ತೀನಿ ಸರ್. ಸರ್, ನಾನು ಒಂದೇ ಒಂದು ಮಾತು ಹೇಳ್ತೀನಿ ಸರ್, ನಾನು ಎಲೆಕ್ಷನ್ ನಿಂತಿಲ್ಲ ಸರ್, ಬರೀ ಕ್ಯಾಂಪೇನ್ ಹೋಗ್ತಾ ಇದ್ದೀನಿ ಸರ್. ಅದಕ್ಕೆ ಇಷ್ಟೊಂದೆಲ್ಲ ನಡೀತಾ ಇದ್ದಾರೆ, ನಾನು ಏನು ಹೇಳಿ ಸರ್ ಅದಕ್ಕೆ? ಸರ್, ಈ ಮಂಡ್ಯಕ್ಕೆ ಯಾವಾಗಿಂದ ಹೋಗ್ತೀರಾ ಸರ್? ಸರ್, 2ನೇ ತಾರೀಕಿಂದ ಇರ್ತೀನಿ ಸರ್. ಸರ್, ನಾವು ಇಲ್ಲ ಸರ್, ಏನು ಪ್ರಚಾರ ಏನೂ ಇಲ್ಲಮ್ಮ. ನಾವು ಆ್ಯಕ್ಚುಲಿ ಹೋಗ್ತೀವಿ. ಮೊದಲಿಗೆ ಅಪ್ಪಾಜಿಗೆ ಮಾಡ್ತಿದ್ದೆಮ್ಮ ನಾನು. ಯಾವತ್ತು ಇಷ್ಟು ಹೆಸರು ನಮ್ಗೆ ಕೇಳಿಸ್ಕೊಂಡಿಲ್ಲ. ಬಟ್ ಇವತ್ತು ಒಂದು ಕೈ ನಮ್ಮ ತಲೆ ಮೇಲೆ ಇಲ್ಲಮ್ಮ. ಅದಕ್ಕೆ ಎಲ್ಲರೂ ಮಾತಾಡ್ತಿದ್ದಾರೆ, ನೋ ಪ್ರಾಬ್ಲಮ್. ಅಭಿಮಾನಿಗಳು ಕೊಟ್ಟಿರ್ತಾರೆ. ದೇಶದ 6.5 ಕೋಟಿ ಜನ ಕೊಟ್ಟಿರೋದ, 6.5 ಕೋಟಿ ಜನ ಕೊಟ್ಟಿರೋದಲ್ಲ, ಯಾರೋ 4 ಜನ ಅಭಿಮಾನಿಗಳು ಕೊಟ್ಕೊಂಡಿರ್ತಾರೆ. ಈಗ ನನ್ನ ಮಗನಿಗೂ ಯುವರಾಜ ಅಂತ ಏನೋ ಮಾಡ್ಕೊಂಡಿಲ್ವಾ? ಯುವರಾಜ್ ನಾವು ನನ್ನ ಮಗನೂ ಸಿನಿಮಾದಲ್ಲಿ ಅವನಿಗೂ ಯಾರೋ ಕೊಟ್ಕೊಂಡವ್ರೆ 4 ಜನ. ಹಂಗಂತ ಹೇಳ್ಬಿಟ್ಟು ನಾವೇನೋ ಇದಾಗೋಗಿದ್ದೀವಿ ಅಂತ ಮೆರೆಯೋಕ್ಕಾಯ್ತು ಸರ್. ಅವೆಲ್ಲ ಉತ್ತರ. ಸರ್, ಅಂಬರೀಷ್ ಅವ್ರ ಹೆಸರು ಹೇಳಿದೆ ಸಿಎಂ ಪ್ರಚಾರ ಮಾಡಲಿ ಅಂತ ಸುಮಲತಾ ಅವ್ರು ಹೆಸರು ಹೇಳ್ಕೊಂಡು ಹೋಗಿರೋದು. ಹೆಸರು ಅವ್ರು ಉಪಯೋಗ ಮಾಡ್ಕೊಂಡಿರೋದು. ನಾನು ಎಲ್ಲೋ ಅಂಬರೀಷ್ ಹೆಸರನ್ನೇ ಹೇಳ್ತಾ ಇಲ್ವಲ್ಲ. ನನ್ನ ದುಡಿಮೆ ಮೇಲೆ ಮತ್ತೆ ಕೇಳ್ತಾ ಇಲ್ಲ. ಮೊನ್ನೆ ಪ್ರಚಾರದಲ್ಲಿ ಅಂಬರೀಷ್ ಶಾಂತಿ ಸಿಗುತ್ತೆ ನೀವು ಅವ್ರಿಗೆ ಗೆಲ್ಲಿಸಿದ್ರೆ ಅಂತ ಡಿ ಕೆ ಶಿವಕುಮಾರ್ ಅದು ಅವ್ರನ್ನ ಕೇಳಿ